ಮೊಮ್ಮಕ್ಕಳು ಹಾಗೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಪಲ್ಲಕ್ಕಿಯನ್ನು ಹೊತ್ತಿದ್ದಾರೆ. ಸೂರಜ್ ರೇವಣ್ಣ ಅವರು ಕೂಡ ಇರುವಂಥದ್ದು, ಜೊತೆಗೆ HD ಕುಮಾರಸ್ವಾಮಿ, ನಿಖಿಲ್ ಕೂಡ ಇದ್ದಾರೆ, ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಕೂಡ ನನ್ನ ತಾಯಿ ಅಂತ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತಿಮ ವಿಧಿವಿಧಾನ ಮಾಡಲಾಗ್ತಾ ಇರುವಂಥದ್ದು, ನೆರವೇರಿಸಲಾಗ್ತಾ ಇದೆ ದೇವೇಗೌಡರ ಕುಟುಂಬದಿಂದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಲೀನರಾಗಲಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಕನ್ನಡದ ಮಣ್ಣಿನ ಮಗಳು. ಕೊನೆಗೂ ಕೂಡ ತಾನು ಇಷ್ಟಪಡ್ತಾ ಇದ್ದಂತಹ ಸ್ಥಳ, ತಾನು ಇಷ್ಟಪಡ್ತಾ ಇದ್ದಂತಹ ದೈವದ ಸ್ಥಳ, ಆ ಒಂದು ದೇವಸ್ಥಾನದ ತಪ್ಪಲಿನಲ್ಲಿಯೇ ಈಗ ಮಣ್ಣಾಗ್ತಾ ಇರುವಂಥದ್ದು ಮಾವಿನಕೆರೆ, ಹಾಸನ ಜಿಲ್ಲೆಯ ಮಾವಿನಕೆರೆ. ಈ ಒಂದು ಸ್ಥಳದಲ್ಲಿ ಈಗ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇದೆ. ಯಾವತ್ತೂ ಕೂಡ ತುಂಬ ಐಷಾರಾಮಿ ಜೀವನಕ್ಕೆ ಒಳಗಾಗದವರು ಅಂಥವ್ರಲ್ಲೇ ಅಲ್ಲ, ತುಂಬ ಸರಳವಾಗಿದ್ದರು. ಹಾಸನದಲ್ಲೇ ಇದ್ದಂಥವರು, ಹರದನಹಳ್ಳಿಯಲ್ಲಿಯೇ ಇದ್ದಂಥವರು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ ಈ ಇಬ್ಬರು ದಂಪತಿಗಳು. ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ ದುಡ್ದಂತಹ ಜೀವ ಇವತ್ತು ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಜಾರು. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ಇದೀಗ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನರು ಭಾಗಿಯಾಗಿದ್ದಾರೆ. ಈ ಒಂದು ಅಂತಿಮ ಯಾತ್ರೆ ಬಂತಲ್ಲ, ಆಗಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದ್ರು, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರು. ಚೆನ್ನಮ್ಮ ಅವರ ಆದರ್ಶ ಬದುಕು ಎಲ್ರಿಗೂ ಕೂಡ ಆದರ್ಶ ನೀಡಿತ್ತು. ಅಭಿಮಾನಿಗಳು ಕೂಡ ನೋವನ್ನು ತೋಡ್ಕೊಳ್ತಾ ಇದ್ರು. ಇನ್ಮುಂದೆ ಯಾರು ನಮಗೆ ಅನ್ನ ಹಾಕ್ತಾರೆ, ನಮ್ಮನ್ನು ಯಾರು ಸತ್ಕಾರ ಮಾಡ್ತಾರೆ, ಮನೆಗೆ ಬಂದಾಗ ಪ್ರೀತಿಯಿಂದ ಮಾತನಾಡಿಸೋದು ಯಾರು ಅನ್ನುವಂಥ ನೋವುಗಳನ್ನು ಕೂಡ ಹೇಳ್ಕೊಳ್ತಾ ಇದ್ರು. ರೇವಣ್ಣ ಅವರಂತೂ ಮಗುವಿನ ರೀತಿ ಅಳ್ತಾ ಇದ್ರು, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಹಾಸ್ಪಿಟಲ್ನಿಂದ ತಾಯಿ ಇಲ್ಲ ಅನ್ನುವಂತಹ ಶಬ್ದ ಕೇಳಿದ ತಕ್ಷಣ. ಇನ್ನು ಪ್ರೀತಿಯ ಮಗನಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ತಾಯಿ ನನಗೆ ಶಕ್ತಿಯಾಗಿದ್ರು, ತಾಯಿನೇ ನನಗೆಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ದೇವೇಗೌಡರ ಕುಟುಂಬದ ಹಿಂದೆ ಒಂದು ಶಕ್ತಿ ಇತ್ತು, ಆ ಶಕ್ತಿನೇ ಚೆನ್ನಮ್ಮ ಅಂತ CM DK ಶಿವಕುಮಾರ್ ಅವರು ಕೂಡ ಮಾಧ್ಯಮದ ಮುಂದೆ ಮಾತನಾಡಿದರು. ಅವರು ಕೂಡ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಒಂದು ಪಕ್ಷದ ನಾಯಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಆದರೆ ಅದೆಲ್ಲವನ್ನ ಬದುಕಿಟ್ಟು ರಾಜಕೀಯ ವೈಷಮ್ಯ, ದ್ವೇಷ ಏನೇ ಇರಲಿ ಅವೆಲ್ಲವನ್ನ ಬಿಟ್ಟು ಬಂದು ಇವತ್ತು ನಿಂತು ದೇವೇಗೌಡರ ಕಣ್ಣೀರನ್ನು ಒರೆಸಿದ್ದಾರೆ. ದೇವೇಗೌಡರಿಗೆ ಸಮಾಧಾನ ಮಾಡಿದ್ದಾರೆ. ತಾಯಿಯನ್ನು ಕಳೆದುಕೊಂಡಿರುವಂತಹ ಕುಮಾರಸ್ವಾಮಿ ಅವರಿಗೆ, ರೇವಣ್ಣ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ, ಸಂತೈಸಿದ್ದಾರೆ. ಪರಿಸ್ಥಿತಿಗಳು ಎಷ್ಟೇ ಇರಬಹುದು, ಹೇಗೆ ಇರಬಹುದು, ಆ ಎಲ್ಲವನ್ನ ಕೂಡ ಮರೆಸೋದು ಈ ರೀತಿಯ ಕಾರ್ಯಗಳು ಅಂತ ಅನಿಸುತ್ತೆ. ಸಾವಿನಲ್ಲಿ ಯಾವುದೇ ದ್ವೇಷ ಇರಲ್ಲ, ಯಾವುದೇ ಹಮ್ಮು ಇರಲ್ಲ. ಈ ರೀತಿಯಾಗಿ ಈಗ ಇರುವಂಥದ್ದು ಅಂತ್ಯ ಸಂಸ್ಕಾರ ಕಾರ್ಯಗಳು ನಡೀತಾ ಇದೆ. ಮಾವಿನಕೆರೆಯ ನೇರ ದೃಶ್ಯಾವಳಿಗಳು, ನೇರ ಲೈವ್ನಲ್ಲಿ ಈಗ ತಾಯಿಯ ಹಣೆಗೆ ಮುತ್ತಿಕ್ಕಿ ಕಣ್ಣೀರನ್ನು ಹಾಕಿದ್ದಾರೆ ಇಬ್ಬರು ಮಕ್ಕಳು ಕೂಡ, ಕುಮಾರಸ್ವಾಮಿ ಅವರು ಹಾಗೆ HD ರೇವಣ್ಣ. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇರುವಂಥದ್ದು. ಹಾಸನ ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವ ಈಗ ಚಿನ್ನಮ್ಮ ಅವರಿಗೆ ಸಿಗ್ತಾ ಇರುವಂಥದ್ದು. ಪತ್ನಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ HD ದೇವೇಗೌಡರು ಭಾರದ ಮನಸ್ಸಿನಲ್ಲಿ. ಪಾರ್ಥಿವ ಶರೀರದ ಮೇಲೆ ಹೂಗುಚ್ಚವನ್ನು ಇಟ್ಟು ಗೌಡರು ನಮನವನ್ನು ಸಲ್ಲಿಸಿದ್ದಾರೆ. ಪತ್ನಿ ಪಾರ್ಥಿವ ಶರೀರದ ಮುಂದೆ ಭಾವುಕರಾಗಿದ್ದಾರೆ ಗೌಡರು. ಒಂದಲ್ಲ ಎರಡಲ್ಲ 72 ವರ್ಷ ಅಂತಂದರೆ ಸುಮ್ಮನೆನಾ? ಪತ್ನಿ ಮುಖವನ್ನು ನೋಡಿ ಕಣ್ಣೀರನ್ನು ಇಟ್ಟಿದ್ದಾರೆ ದೇವೇಗೌಡರು. ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ದಾರಲ್ಲ ಚೆನ್ನಮ್ಮ ಅವರು. ಆ ಕುಟುಂಬಕ್ಕೆ ಜೀವನಾಡಿಯಾಗಿದ್ದಂಥವರು. ದೊಡ್ಡಮನೆಯ ಒಡತಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂಥದ್ದು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ಕುಟುಂಬದ ಸಮ್ಮುಖದಲ್ಲಿ.
ಹಾಸನ ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವ ಕೂಡ ಈಗ ಸಿಕ್ಕಿರುವಂಥದ್ದು. ಗೌರವ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪತ್ನಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ ದೇವೇಗೌಡರು. ಪಾರ್ಥಿವ ಶರೀರದ ಮೇಲೆ ಹೂಗುಚ್ಛವನ್ನು ಇಟ್ಟು ನಮನವನ್ನು ಸಲ್ಲಿಸಿರುವಂಥದ್ದು ದೇವೇಗೌಡರು. ಪತ್ನಿ ಪಾರ್ಥಿವ ಶರೀರದ ಮುಂದೆ ಭಾವುಕರಾಗಿದ್ದಾರೆ ದೇವೇಗೌಡರು. ಪತ್ನಿ ಮುಖವನ್ನ ನೋಡಿ ಕಣ್ಣೀರನ್ನ ಹಾಕಿದ್ದಾರೆ. ಅಂತಿಮ ನಮನದ ವೇಳೆ ಈ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬಂದಿರುವಂಥದ್ದು. ಎಚ್ ಡಿ ದೇವೇಗೌಡರ ಯಶಸ್ಸಿನ ಹಿಂದೆ ಚನ್ನಮ್ಮ ಅವರು ಇದ್ರು ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಅವರು ಕೂಡ ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾಳೆ ಎಂತಾರೆ. ಅದೇ ರೀತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹಿಂದೆ ಪ್ರತಿ ಯಶಸ್ಸಿನ ಹಿಂದೆ ನಿಂತಿದ್ದವರು ಚನ್ನಮ್ಮ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನಮ್ಮ ಅವರ ನಿಧನದ ಹಿನ್ನೆಲೆ ಸಂತಾಪವನ್ನು ಸೂಚಿಸಿ ಮಾತನಾಡಿದರು. ಅಪಾರ ದೈವ ಭಕ್ತಿಯಾಗಿದ್ದಂತಹ ಚನ್ನಮ್ಮ ತುಂಬು ಕುಟುಂಬವನ್ನು ಸಾಕಿ ಸಲಹಿದ ಮಹಾನ್ ತಾಯಿ ಅಂತ ಕೂಡ ಮಾತನಾಡಿದ್ದಾರೆ. ದೇವೇಗೌಡ, ಕುಮಾರಸ್ವಾಮಿ ಅವರು ಜೊತೆಗೆ ರೇವಣ್ಣ ಅವರು ಸೇರಿದಂತೆ ಅವರ ಕುಟುಂಬದ ಸದಸ್ಯರು ರಾಜಕೀಯ ಮತ್ತು ಬದುಕಿನ ಏಳಿಗೆ ಹಿಂದೆ ಇದ್ದಂಥವರು ಚನ್ನಮ್ಮ ಅವರು. ಅವರ ಒಂದು ಪರಿಶ್ರಮ ಅಡಗಿದೆ ಅಂತ ಕೂಡ ಮಾತನಾಡಿರುವಂಥದ್ದು. ಆಸ್ಪತ್ರೆಯಿಂದ ಗುಣಮುಖರಾಗಿ ಬರ್ತಾರೆ ಅನ್ನುವಂಥ ನಂಬಿಕೆ ಎಲ್ಲರೂ ಇಟ್ಟಿದ್ರು. ಆದರೆ ವಿಧಿಯ ಆಟ ಬೇರೆಯಾಗಿತ್ತು ಅನ್ನುವ ಮೂಲಕ ಸಂತಾಪವನ್ನು ಸೂಚಿಸಿದ್ರು. ಈ ಒಂದು ದುಃಖವನ್ನು ಭರಿಸುವಂತಹ ಶಕ್ತಿ ದೇವೇಗೌಡರ ಕುಟುಂಬಕ್ಕೆ ಹಾಗೆ ದೇವೇಗೌಡರಿಗೆ ನೀಡಲಿ ಅನ್ನುವಂಥ ಸಂತಾಪವನ್ನು ಕೂಡ ಸೂಚನೆಯನ್ನು ನೀಡಿದರು ಸಿಎಂ ಡಿ ಕೆ ಶಿವಕುಮಾರ್ ಅವರು. ಇನ್ನು ಮಾವಿನಕೆರೆಯಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇರುವಂಥದ್ದು. ಕೊನೆಯ ಸಲ ಈ ಒಂದು ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗ್ತಾ ಇರುವಂಥದ್ದು. ದೇವೇಗೌಡರು ನಿಜಕ್ಕೂ ಪತ್ನಿಯನ್ನು ನೆನೆದು ಪತ್ನಿಯ ಮುಖವನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರೆ. ದೊಡ್ಡಮನೆಯ ಒಡತಿ ಚನ್ನಮ್ಮ. ಆದರೆ ದೊಡ್ಡಮನೆಯ ಒಡತಿ ಅನ್ನುವಂತಹ ಯಾವುದೇ ರೀತಿಯಾಗಿ ಒಂದು ಸೊಕ್ಕು ಅಂತಾರೆ ಅಥವಾ ಅಹಂಕಾರ ಅಂತಾರೆ ಅಥವಾ ಅಹಂ ಅಂತಾರೆ, ಅದು ಯಾವುದೂ ಇರಲಿಲ್ಲ. ಯಾವುದು ದೊಡ್ಡ ಮನೆ, ಯಾವುದು, ನಾನು ಆ ರೀತಿ ಏನೂ ಇಲ್ಲ, ಇದ್ದೇನಿ ಅಷ್ಟೇ ಅಂತ ಹೇಳ್ತಿದ್ರು. ಏನೇ ಆಗಲಿ ನಾವು ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಹೇಳ್ತೀವಿ, ಆದರೆ ಅವರು ನಾನು ದೇವೇಗೌಡರ ಪತ್ನಿ ಅಂತ ಹೇಳ್ತಾರೆ. ಆ ಒಂದು ಮಾಜಿ ಪ್ರಧಾನಿ ಅನ್ನುವಂಥ ಪದ ಬೇಡವೇ ಬೇಡ, ಬಳಸ್ತಾನೇ ಇರಲಿಲ್ಲ. ತನಗೇನಿತ್ತು ದೇವೇಗೌಡರ ಯಶಸ್ಸಿನ ಹಿಂದೆ ನಾನಿರಬೇಕು, ಅವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇರಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಜೊತೆಗೆ ಪಕ್ಷಕ್ಕೆ ಯಾರೆಲ್ಲ ಕಷ್ಟಪಡ್ತಾ ಇರ್ತಾರಲ್ಲ ಆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಕೈತುತ್ತನ್ನು ಇಟ್ಟವರು ಚನ್ನಮ್ಮ ಅವರು. ಇವತ್ತು ಇಂತಹ ಮಹಾನ್ ತಾಯಿಯನ್ನು ಕಳೆದುಕೊಂಡು JDS ಪಕ್ಷದ ಕಾರ್ಯಕರ್ತರು ಜೊತೆಗೆ ಕುಟುಂಬಸ್ಥರು, ಮಕ್ಕಳು, ದೊಡ್ಡಮನೆ ಕೂಡ ಅನಾಥ ಆಗಿರುವಂಥದ್ದು. ಯಾರೆಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ದೇವೇಗೌಡರ ಮನಸ್ಸಿನಲ್ಲಿ ಒಂದು ನೋವು, ದುಃಖ ಇದ್ದೇ ಇರುತ್ತೆ. ನೋವು ಭರಿಸಲಾಗದಂತಹ ಶಕ್ತಿ ದೇವೇಗೌಡರಿಗೆ ಆ ದೇವರು ನೀಡಲಿ ಅಂತ ನಾವು ಹೇಳಬಹುದು. ಆದರೆ ಪ್ರೀತಿಸಿದ ಹೆಂಡತಿ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಜಾರಿದ್ದೇ ಇರುತ್ತೆ. ಪತ್ನಿಯ ಮುಖವನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ದೇವೇಗೌಡರು. ಕೊನೆಯದಾಗಿ ನಮನವನ್ನು ಸಲ್ಲಿಸುವ ಮುನ್ನ ತಾಯಿಯ ಹಣೆಗೆ ಮುತ್ತಿಕ್ಕಿ ಕಣ್ಣೀರನ್ನ ಇಟ್ಟಿದ್ದಾರೆ ರೇವಣ್ಣ ಹಾಗೆ ಕುಮಾರಸ್ವಾಮಿ. ಇನ್ನು ಪತ್ನಿಯ ಪಾರ್ಥಿವ ಶರೀರದ ಮೇಲೆ ಒಂದು ಹೂಗುಚ್ಛವನ್ನು ಇಟ್ಟು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ದೇವೇಗೌಡರು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇರುವಂಥದ್ದು. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಭಾಗಿಯಾಗಿದ್ದಾರೆ. ಸ್ವಾಮೀಜಿಗಳು ಕೂಡ ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸೂರಜ್ ರೇವಣ್ಣ ಬರ್ತಾರೆ ಅಂತ
ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಆದರೆ ಬರೋದಕ್ಕೆ ಆಗಲಿಲ್ಲ. ಪೆರೋಲ್ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲೂ ಕೂಡ ಜೈಲಿನಲ್ಲೇ ಇದ್ರೂ ಕೂಡ ಅವರು ತನ್ನ ಪ್ರೀತಿಯ ಅಜ್ಜಿಯನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಅಜ್ಜಿಯ ಅಂತ್ಯ ಸಂಸ್ಕಾರಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ, 15 ದಿನಗಳ ಕಾಲ ಪೆರೋಲ್ ಸಿಗಬಹುದು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಂಡಿದ್ರು. ಆದರೆ ಪೆರೋಲ್ ಸಿಕ್ತೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂಥ ಅವರು ಕೂಡ ಈ ಒಂದು ಪೆರೋಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು, ಆದರೆ ಸಿಕ್ಕಿಲ್ಲ. ಇದೀಗ ದೊಡ್ಡಮನೆಯ ಒಡತಿ ಇನ್ನಿಲ್ಲ ಅನ್ನುವಂಥದ್ದು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ದೇವೇಗೌಡರ ಕುಟುಂಬದಿಂದ ದೊಡ್ಡಮನೆ ಒಡತಿ ದೇವೇಗೌಡರ ಪತ್ನಿ ಚನ್ನಮ್ಮ ಮಾವಿನಕೆರೆಯಲ್ಲಿ ಈ ಒಂದು ಅಂತ್ಯ ಸಂಸ್ಕಾರ ಕಾರ್ಯ ನಡೀತಾ ಇರುವಂಥದ್ದು. ಒಕ್ಕಲಿಗ ಸಂಪ್ರದಾಯದಂತೆ ಕುಟುಂಬಸ್ಥರು, ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮರಿ ಮೊಮ್ಮಕ್ಕಳು ಎಲ್ಲರೂ ಭಾಗಿಯಾಗಿರುವಂಥದ್ದು. ಚನ್ನಮ್ಮ ಇದೀಗ ಚಿರನಿದ್ರೆಗೆ ಜಾರಿದ್ದಾರೆ. ತಾವಿಷ್ಟಪಡುವಂತಹ ಸ್ಥಳದಲ್ಲಿಯೇ ಈಗ ಚಿರನಿದ್ರೆಗೆ ಜಾರಿರುವಂಥದ್ದು. ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ ಚನ್ನಮ್ಮ, ದೇವೇಗೌಡರ ಪ್ರೀತಿಯ ಪತ್ನಿ, ಮಕ್ಕಳ ಪ್ರೀತಿಯ ತಾಯಿ. ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಒಂದಷ್ಟು ಜನ ತಂದೆಯ ಹಾದಿಯಲ್ಲಿ ರಾಜಕೀಯ ಬಂದಿರ್ಬೋದು, ಆದರೆ ಉಳಿದವರನ್ನೆಲ್ಲ ಗಮನಿಸ್ತಾ ಹೋದರೆ ಎಲ್ಲರೂ ಕೂಡ ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಆಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ.